ಕ್ಷೇತ್ರದಲ್ಲಿ ಕಲುಷಿತ ನೀರು ಮಿಕ್ಸ್ ಆಗಿ ಅದು ಜಾತ್ರೆ ಉತ್ಸವ ಏನೋ ಇತ್ತು ಅಂತೇಳಿ ಅದೆಲ್ಲ ಸುಮಾರು 100 ಜನಕ್ಕೂ ಹೆಚ್ಚು ಪೆಟ್ಟಾಗಿದೆ. ಅದರಲ್ಲಿ ಈಗಾಗಲೇ ಸುಮಾರು 30-40 ಜನ ತುಮಕೂರು ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದರು. ನಾನು ಕೂಡ ಹೋಗಿದ್ದೆ. ಅಲ್ಲಿ ಇಬ್ಬರು 72-76 ವರ್ಷ ವಯಸ್ಸಿನ ಅವರು ಇಬ್ಬರು ತೀರ್ಕೊಂಡಿದ್ದಾರೆ. ಮಿಕ್ಕವರಿಗೆಲ್ಲ ಟ್ರೀಟ್ಮೆಂಟ್ ಮಾಡಿದ್ದಾರೆ, ಅವರೆಲ್ಲರೂ ಕೂಡ ಸರಿಯಾಗಿದ್ದಾರೆ. ಇದು ಈಗಾಗಲೇ ಅಲ್ಲಿ ಅಧಿಕಾರಿಗಳು ಯಾರಿದ್ರು ಅವರು PDO ಅವರು ಮತ್ತು ಗ್ರಾಮ ಪಂಚಾಯಿತಿಯವರು ಅವರಿಗೆಲ್ಲ ಸಸ್ಪೆಂಡ್ ಮಾಡಿದರು. ಆದರೆ ಅದನ್ನು ಇಮಿಡಿಯೇಟಾಗಿ ಆ್ಯಕ್ಷನ್ ಮಾಡಿದರು ಮತ್ತು ಅದಕ್ಕೆ ಯಾವ ರೀತಿಯಲ್ಲಿ ಅವ್ರು ಬೇರೆ ಇನ್ನೇನೋ ಕಾರಣ ಕೊಡ್ತಾರೆ. ಊರಿನ ಮೇಲೆ ಎಲ್ಲೆಲ್ಲೋ ಬೆಟ್ಟದ ಮೇಲಿಂದ ಏನು ನೀರು ತೊಗೊಂಡು ಬಂದು ತಂಬಿಟ್ಟು ಅಂತ ಮಾಡ್ತಾರೆ ಮಾಡ್ತಾರೆ. ಆ ತಂಬಿಟ್ಟು ಮಾಡಿ ಕೊಟ್ಟರು ಎಲ್ಲ ಅದರಲ್ಲಿ ಏನಾದರೂ ಆಗಿರ್ಬೋದು ಅಂತ ಅದೆಲ್ಲ ಪರಿಶೀಲನೆ ಮಾಡ್ತಿದ್ದಾರೆ. ಸರ್, ಅನ್ನಪೂರ್ಣೇಶ್ವರ ಪೊಲೀಸ್ ಠಾಣೆ ಪೊಲೀಸರ ನಡೆ ಸಾರ್ವಜನಿಕ ಆಕ್ರೋಶ ರೋಡೆಲ್ಲ ಬ್ಲಾಕ್ ಮಾಡ್ತಾ ಇದ್ದಾರೆ. ಸ್ಕೂಲ್ ವ್ಯಾನ್ ಹೋಗೋಕ್ಕೆ ದಾರಿ ಇಲ್ಲ, ಸಾರ್ವಜನಿಕರು ಹೋಗೋಕ್ಕೆ ದಾರಿ ಇಲ್ಲ, ಆಂಬುಲೆನ್ಸ್ ಹೋಗೋಕ್ಕೂ ಬಿಡ್ತಾ ಇಲ್ಲ. ಆಮೇಲೆ ದರ್ಶನ್ ವಾಕ್ ಮಾಡೋದಕ್ಕೆ ಶಾಮಿಯಾನ ಹಾಕಿದ್ದಾರೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾರೆ. ನೋಡಿ, ಅವ್ರಿಗೆ ಹೇಳೋಣ, ಪೊಲೀಸ್ನವರಿಗೆ ಸರಿಯಾಗಿ ಸಾರ್ವಜನಿಕ ದೃಷ್ಟಿಯಿಂದ ಏನಾಗಬೇಕು ಅದನ್ನು ಮಾಡಿ ಅಂತ ಹೇಳ್ತೇನೆ. ಆದರೆ ಅವರು ಇನ್ವೆಸ್ಟಿಗೇಷನ್ ಮಾಡೋದಕ್ಕೂ ಕೂಡ ನಾವು ಅವರಿಗೆ ಫ್ರೀಯಾಗಿ ಬಿಡಬೇಕು. ಯಾರೂ ಕೂಡ ಅಪರಾಧಿನ ಕರ್ಕೊಂಡು ಬಂದು ಬಿರಿಯಾನಿ ಊಟ ಕೊಟ್ಟು ಆಮೇಲಿಂದ ಅವರಿಗೆಲ್ಲ ರಾಜಾತಿಥ್ಯ ಕೊಡೋದಕ್ಕೆ ಸಾಧ್ಯ ಇಲ್ಲ. ಅದನ್ನು ಮಾಡೋದಿಲ್ಲ, ಮಾಡಿಕೊಡ್ದು. ಆ ಥರದ್ದು ಇಲ್ಲ ಅಂತ ಹೇಳಿ ಅವರು ನಾನು ತಾವೆಲ್ಲ ಮೊನ್ನೆ ಹೇಳಿದಾಗ ನಾನು ವಿಚಾರ ಮಾಡಿದೆ. ಏನ್ರಿ ಈ ರೀತಿ ಎಲ್ಲ ಹೇಳ್ತಾ ಇದ್ದಾರೆ, ನಮ್ಮ ಮಾಧ್ಯಮ ಸ್ನೇಹಿತರೆಲ್ಲ ಈ ರೀತಿ ಹೇಳ್ತಾ ಇದ್ದಾರಪ್ಪ ಏನು ಅಂತ ಕೇಳಿದಾಗ, ಇಲ್ಲ ಸರ್ ನಾವು ಹಂಗೆಲ್ಲ ಮಾಡಿಲ್ಲ, ಮಾಡೋದು ಇಲ್ಲ. ಅವರಿಗೆ ಬೇರೆ ಎಲ್ಲ ಅಪರಾಧಿಗಳು ಹೇಗೆ ಟ್ರೀಟ್ ಮಾಡಬೇಕು ಅವರನ್ನು ಹಾಗೆ ಟ್ರೀಟ್ ಮಾಡ್ತೀವಿ, ಅದರಲ್ಲಿ ಯಾವುದೇ ಮುಲಾಜಿಲ್ಲ ಅಂತ ಹೇಳಿದರು. ಅದರಿಂದ ಅವರಿಗೆ ಫ್ರೀಯಾಗಿ ಅವರು ಇನ್ವೆಸ್ಟಿಗೇಟ್ ಮಾಡೋದಕ್ಕೆ ಬಿಡೋಣ ಅಂತ ಅನಿಸುತ್ತೆ. ಸರ್, ಸಾರ್ವಜನಿಕರು ಏನಾದರೂ ಅದೆಲ್ಲ ಏನೂ ಇಲ್ಲ. ನಾನು ಕೇಳಿದೆ, ಕಮಿಷನರ್ಗೂ ಕೇಳಿದೆ, ಅದೆಲ್ಲ ಆ ರೀತಿ ಏನೂ ಇಲ್ಲ ಅಂತ ಹೇಳಿ. ಕಂಪ್ಲೇಂಟ್ ಕೊಡೋದಕ್ಕೆ ಒಳಗಡೆ ಬಿಡ್ತಾರೆ ಸರ್. ಸಾರ್ವಜನಿಕರು ಪಾಸ್ಪೋರ್ಟ್ ವೆರಿಫಿಕೇಶನ್ ಬರೋದು ಅದನ್ನು ಸಮಸ್ಯೆ ಆಗ್ತಿದೆ ಅಂತಲೂ ಕಂಪ್ಲೇಂಟ್ ಮಾಡ್ತಿದ್ದಾರೆ. ಹೇಳ್ತೀನಿ, ಅದನ್ನೆಲ್ಲ ಮಾಡೋಕ್ಕೆ ವಾರಂಟ್ ಜಾರಿಯಾಗಿದೆ. ಅವರಿಗೆ ಕರ್ಕೊಂಡು ಬರ್ತಾರೆ, ಕರ್ಕೊಂಡು ಬಂದು ಅವರಿಂದ ಮಾಹಿತಿಗಳು ತೊಗೊಂಡು ಆಮೇಲೆ ಮುಂದೆ ಕಾನೂನು ಪ್ರಕಾರ ಏನು ಕ್ರಮ ತಗೊಳ್ಬೇಕು ತಗೊಳ್ತಾರೆ. ಹೇಳ್ತಾರೆ, ಅವ್ರು ಹೇಳಬೇಕಲ್ಲ, ಅದನ್ನೇ ಹೇಳಬೇಕು. ಅವರು ಬೇರೆ ಏನು ಹೇಳೋಕ್ಕಾಗುತ್ತೆ? ಇನ್ವೆಸ್ಟಿಗೇಷನ್ ಅಂತ ಇದೆಲ್ಲ ಈಗ FSLಗೆ ಅವರು ಕಳಿಸಿದ್ರು, ಅದನ್ನೆಲ್ಲ ರಿಪೋರ್ಟ್ಸ್ ಎಲ್ಲ ಬರಬೇಕಲ್ಲ, ಅದನ್ನೆಲ್ಲ ಮಾಡಿ ಆ ಪ್ರೊಸೀಜರಲ್ಲಿ ಏನು ಮಾಡಬೇಕು. ಯಾಕೆಂದರೆ ಅವರು ದೊಡ್ಡವರಿದ್ದಾರೆ, VIP ಇದ್ದಾರೆ ಅಂತ ಹೇಳಿ ಅವರಿಗೆಲ್ಲ ಎಲ್ಲವನ್ನು ಕೂಡ ಅವರು ಪರಿಶೀಲನೆ ಮಾಡಿ ಆನಂತರ ಮುಂದುವರಿಬೇಕು. ಏಕಾಏಕಿಯಾಗಿ ಒಂದು ವೇಳೆ ತಪ್ಪಾದರೆ ಪೊಲೀಸ್ನವ್ರ ಮೇಲೆ ಬರುತ್ತಲ್ಲ. ಬೆಂಗಳೂರಲ್ಲಿ ಕಾಣ್ತಾ ಇದೆ, ಮಾಹಿತಿ ಇದೆ ಸರ್. ಏನೋ ಡೆಲ್ಲಿಗೆ ಹೋಗಿದ್ದಾರೆ ಅಂತೇಳಿ ಅವರೇ ಹೇಳಿದ್ದಾರೆ. ಡೆಲ್ಲಿಗೆ ಹೋಗ್ತಾ ಇದ್ದೀನಿ, 17ನೇ ತಾರೀಕೇನೋ ಬರ್ತೀನಿ ಅಂತ ಹೇಳಿದ್ದಾರೆ ಅಂತೇಳಿ ಹೇಳಿದರು. ಈಗ ವಾರಂಟ್ ಆಗಿದೆ, ಅವರು ಬೇಗ ಬಂದರೆ ಒಳ್ಳೆಯದು. ಅರೆಸ್ಟ್ ಮಾಡಿ ಅಂತ ಸೂಚನೆ ಕೊಟ್ಟಿರುವಂಥ ಯಾರು ಇಲ್ಲ ರೀ, ಅವ್ರು ಯಾಕೆ ಇದಕ್ಕೆ ಇನ್ವಾಲ್ವ್ ಆಗ್ತಾರೆ? ಸುಮ್ಮನೆ ಕತೆ ಕಟ್ಟಿದರೆ ಏನು ಪ್ರಯೋಜನ ಇಲ್ಲ. ಅವ್ರಿಗೆ ಯಾಕೆ ಯೋಚನೆ ಇದಕ್ಕೆ ಇನ್ವಾಲ್ವ್ ಆಗ್ತಾರೆ? ಇದು ನಮ್ಮಲ್ಲಿ ಇಲ್ಲಿನ ಸಮಸ್ಯೆ ಅದು. ಅವರೆಲ್ಲ ಏನು ಇನ್ವಾಲ್ವ್ ಆಗೋದು? ಒತ್ತಡ ಏನಾದ್ರು ಇದೆಯಾ ಸರ್? ಯಾವುದೂ ಇಲ್ಲ.